ತಿಳಿಸಿದ್ರಿ. ಅವರ ಆಶೀರ್ವಚನ ನಾವು ಕೇಳಕ್ ಬಂದಿದ್ದೇವೆ. ನಾನು ಬೇಡ ಅಂತಂದಿದ್ದೆ. ಮತ್ತೆ ವೇದಿಕೆ ಮೇಲೆ ಕರ್ಸಿರಂದ ಬಳಕ ನೀವು ಅಲ್ಲಿ ಕುಂತಂತವ್ರು ಇಲ್ಲಿ ಮುಂದೆ ಕುಂತರ ಇಷ್ಟೇ ಕೈ ಮುಗಿದು ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಯಾಕಂದ್ರೆ ಅಪ್ಪೋರ ಆಶೀರ್ವಚನ ಕೇಳಬೇಕಾದ್ರೆ ನೀವೆಲ್ಲರೂ ಇಲ್ಲಿ ಮುಂದಿದ್ರೆ ಕಾರ್ಯಕ್ರಮಕ್ಕೆ ಶೋಭೆ ಬರ್ತದೆ. ಬಹಳ ಪ್ರಯತ್ನ ಮಾಡ್ತೀರಿ ವೀರಶೈವ ನಮ್ಮ ಸೇವಾ ಬಳಗ ಎಷ್ಟು ಚೆನ್ನಾಗಿ ಆಯೋಜನೆ ಮಾಡಿರ್ತೀರಂತಂದ್ರೆ ಕಲ್ಯಾಣಪ್ಪ ಗೌಡ್ರು ನಾವು ಹೀಗೆ ಮಾತಾಡಿದೀವಿ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಒಂದಿಷ್ಟು ಕಾರ್ಯಕ್ರಮದ ರೂಪರೇಷೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು ಅಂತ ಅವ್ರ ಸಲಹೆ ಹಿರಿಯರು ನಮಗೆಲ್ಲ ಅವ್ರಿಗೆ ಮಾತು ಹೇಳಿದ್ರು. ಒಂದಿಷ್ಟು 10 ಮಂದಿಗೆ ಸನ್ಮಾನ, ಆಮೇಲೆ ಮುಖ್ಯರೊಬ್ಬರು ಮಾತಾಡೋದು, ಒಂದು 10 ಮಂದಿ ಮತ್ತೆ ಸನ್ಮಾನ, ಹೀಗೆ ಮುಂದುವರೆದಿದ್ರೆ ಈ ಕಾರ್ಯಕ್ರಮ ಇಷ್ಟೆಲ್ಲ ಜನ ಸೇರಿದ್ರೆ ನೀವೆಲ್ಲ ಭಕ್ತರು. ಜಾತ್ರೆ ಅಂದ್ರೆ ಏನು? ಬರೀ ಸನ್ಮಾನಗಳ ಜಾತ್ರೆ. ಕಲ್ಯಾಣ ಕರ್ನಾಟಕದಲ್ಲಿ ಸನ್ಮಾನಗಳ ಜಾತ್ರೆ ಯಾವುದಾದ್ರೂ ಇದ್ರೆ ಆರ್ಕೋಡ್ ಮುತ್ತೂರ್ ಜಾತ್ರೆ ಅಂತ ಅಭಿಮಾನದಿಂದ ಹೇಳ್ಬೇಕಾಗ್ತದೆ. ಸನ್ಮಾನ ಬ್ಯಾಡ ಅಂತೆಲ್ಲ ಇರ್ತಿಲ್ಲ, ಬಹಳ ಖುಷಿ ಆಗ್ತದೆ ಈ ಸನ್ಮಾನ. ಯಾಕಂದ್ರೆ ಮಾಡಿದವ್ರಿಗೆ ನೀವು ಸನ್ಮಾನ ಮಾಡಿದ್ರೆ ಚೆನ್ನಾಗಿ ಆಗ್ತದೆ, ಮತ್ತೆ ಎಲ್ಲರ ಕೈ ಜೋಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಒಂದಿಷ್ಟು ರೂಪರೇಷೆ ಮಾಡ್ಬೇಕಂತೇಳಿ ನಾನು ಕೈ ಮುಗಿದು ಕೇಳ್ಕೊಂಡು, ಆರ್ಕೋಡ್ ಅಪ್ಪೋರ ಆಶೀರ್ವಾದ ಸದಾ ನಮ್ಮ ಮೇಲಿದೆ, ಸೇಡಂ ತಾಲೂಕಿನ ಮೇಲಿದೆ. ಹೀಗಾಗಿ ಒಳ್ಳೆ ನೀವೆಲ್ಲ ಭಕ್ತರು ಏನು ನಮ್ಮ ಫ್ಯಾಕ್ಟ್ರಿಯಲ್ಲಿರುವಂಥ ಎಲ್ಲ ನೌಕರು, ವೀರಶೈವ ಸೇವಾ ಬಳಗ ಒಬ್ಬರಿಬ್ಬರು ಹೆಸರು ಹೇಳಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂತಂದ್ರೆ ಮೊದಲೇ ನನಗೆ 3 ನಿಮಿಷ ಕೊಟ್ಟಿದೆ. ಅದಕ್ಕೆ ಆ 3 ನಿಮಿಷದಲ್ಲಿ ಏನು ಮಾತಾಡಲಿ ಅಂತ ನನಗೆ ಆಮೇಲೆ ಎದ್ದೆದ್ದು ಹೋಗೋದು ನೋಡಿದ್ರೆ ಅಪ್ಪೋರೆ ಏನಾದ್ರು ನಾವು ಮಾತಾಡೋದು ಸರಿಯಲ್ಲ ಅಂತ ನನಗೆ ಅಂಜಿಕೆ. ಅನೇಕ ವೇದಿಕೆಗಳನ್ನು ಹಂಚ್ಕೊಂಡಿ. ಅಪ್ಪೋರ ಆಶೀರ್ವಾದ ನಮ್ಮ ಮೇಲಿದೆ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಬಹಳ ನಮ್ಮ ಫ್ಯಾಕ್ಟ್ರಿಯ ವರ್ಕರ್ಸ್ ಆಗಿರ್ಬೋದು, ಇಲ್ಲಿ ಸುತ್ತಮುತ್ತಲಿನ ಭಕ್ತರು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ಮುತ್ಯರ ಆಶೀರ್ವಚನವನ್ನು ಕೇಳುವುದು ಬಹಳ ದೊಡ್ಡದಿದೆ. ನಿಮ್ಮ ಓಣಿಯ ಈ ಭಾಗದ ಒಂದು ಓಣಿಯ ಹೆಸರು ನೃಪತುಂಗ ಅಂತ ಹೇಳಿದೆ. ನೃಪತುಂಗನ ರಾಜ ಬಹಳ ಶ್ರೇಷ್ಠ ರಾಜ. ಈ ನಾಡಿಗೆ ಬೆಳಕನ್ನ ಕೊಟ್ಟಂತ ರಾಜನ ಹೆಸರನ್ನ ನೀವು ಓಣಿಗೆ ಇಟ್ಟಿದ್ರಿ. ವಿಶೇಷವಾಗಿ ಈ ಜಾತ್ರೆ ಹಾರ್ಕೋಡ್ ಮುತ್ತಿಯವರ ಜಾತ್ರೆ ನಡೆಸ್ತಾ ಇದ್ರಿ. ಬಹಳ ಸಿಸ್ಟಮೆಟಿಕ್ ಮಾಡಿ ಇನ್ನೂ ಹೆಚ್ಚಿನ ಒಂದು ಏನಾದರೂ ಸಲಹೆ ಇದ್ರೆ ಕಲ್ಯಾಣ ಗೌಡ್ರು, ಸೂರ್ಯಕಾಂತ್ ತಮ್ಮಿನಳ್ಳಿ ಅವರು, ಉಳಿದಂತ ಎಲ್ಲ ಬಳಗ ನಿಮ್ ಜೊತೆ ಇರ್ತದೆ. ಇಲ್ಲಿ ಒಂದಿಷ್ಟು ನೀವೆಲ್ಲ ಈಗ ನಿರೂಪಣೆ ಮಾಡೋರು ಒಂದಿಷ್ಟು ಜೋಡಣೆ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿ ಈಗಾಗಲೇ ದಿಗ್ಗಮ್ಮಪ್ಪವರು ನಿರ್ಗಮಿಸಿದ್ದಾರೆ. ಮುತ್ತಿಯವರು ಒಂದೆರಡು ಅವರವರ 2 ನಿಮಿಷ ಮಾತಾಡಿದ್ರೆ ಅನುಕೂಲ ಆತ. ಆ ಮಾತನ್ನ ಕೇಳಕ್ಕೆ ನಾನು ಬಂದಿದ್ದೀನಿ. ನಿನ್ನೆ ತಾನೇ ಸದಾಶಿವ ಅಪ್ಪವರು ಕಲ್ಕಂಬದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಆಯ್ತು. ಅಲ್ಲಿನೂ ಭಕ್ತರು ಕರೆದ್ರು, ಗುಂಡಿರೋ ನೀವು 2 ಮಾತಾಡ್ರಿ ಅಂತ. ಬಹಳ ಸಮಯ ಬಹಳ ಆಗಿತ್ತು. ಅದಕ್ಕೆ ಬ್ಯಾಡ್ರಿ, ಮುತ್ತಿಯವರಿಗೆ ನಮ್ಮ ಸಮಯ ಕೊಡೋಣ ಅಂತ ಅನ್ನುವಂಥ ಮಾತನ್ನು ಹೇಳಿ ನಾನು ನಿನ್ನೆ ಮಾತಾಡ್ಲಿಲ್ಲ. ಸದಾಶಿವ ಅಪ್ಪವ್ರ ಗಮನಕ್ಕಿದೆ ಮಾತು. ಅದ ಪಂಚಾಕ್ಷರಿ ಅಪ್ಪವರು ಬಹಳ ಪ್ರತಿ ವರ್ಷ ಬರ್ತೀನ್ರಪ್ಪ. ನಮ್ಮ ದರ್ಗಾಪುರು, ಕಾರ್ತಿಕೇಶ್ವರಪ್ಪ ಅವರು, ಕೊಟ್ಟೂರೇಶ್ವರ ಅಪ್ಪವರು ಈ ವೇದಿಕೆ ಮೇಲೆ ಹಂಚ್ಕೊಂಡಿದ್ದೆ. ನಾವು ಬಹಳ ಸಲ ಅವ್ರ ಪದತಲದಲ್ಲಿ ಕುಂತಿದ್ದೀನಿ. ನನ್ನ ತೊದಲು ನುಡಿಗಳನ್ನ ಹೇಳಿದ್ದೀನಿ ಅವಾಗೆಲ್ಲ. ನೀವು ಪಂಚಾಕ್ಷರಿ ಅಪ್ಪವರಂತೂ ನೀವು ಇದೇ ಫಸ್ಟ್ ಟೈಮ್ ಮೊದಲು ಬಂದಿರ್ಬೋದು, ಆದ್ರೊಂದು 5-6-7 ವರ್ಷ ಇತ್ತು ತಾವು ಬಂದಿಲ್ಲ. ನಾನು ಬಂದಿದ್ದೀನಿ, ಹಾಜರಿ ಇದ್ದೀನಿ. ನಿಮ್ಮ ಮಾತು ಕೇಳ್ಬೇಕಂತ ಕಾಯಸಾಗ್ಯದ. ಇಷ್ಟು ನನ್ನ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಹಾ ಹೇಳಲ್ಲ, ಬಾ ಹೇಳಲ್ಲ. ಶರಣು ಶರಣ.